ನೋಡಿ ಫ್ರೆಂಡ್ಸ್, ಇದೊಂದು ರ್ಯಾಂಪ್ ಪಂಪ್ ಅಂತ, ಹೈಡ್ರೋಲಿಕ್ ಪಂಪ್ ಅಂತ ಕೂಡ ಇದಕ್ಕೆ ಕರೀತಾರೆ. ಇದಕ್ಕೆ ಕರೆಂಟ್ ಆಗಲಿ, ಪೆಟ್ರೋಲು, ಡೀಸೆಲು, ಸೀಮೆ ಎಣ್ಣೆ ಇನ್ನಿತರ ಯಾವುದೇ ರೀತಿಯ ಇಂಧನವನ್ನು ಬಳಕೆ ತೆಗೆದುಕೊಳ್ಳದೇನೆ ವರ್ಕ್ ಮಾಡ್ತಕ್ಕಂಥ ಒಂದು ಕೃಷಿ ಸಾಧನ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದಂದರೆ ಎತ್ತರದಿಂದ ಹರಿದು ಬರುವ ಒಂದು ನೀರಿನ ಸೌಲಭ್ಯ ಬೇಕಾಗ್ತದೆ. ಇಲ್ಲಿ ನಾನು ತೋರಿಸ್ತಿರುವ ಹಾಗೆ ಸ್ನೇಹಿತರೆ, ನಾನಿಲ್ಲಿ 2 ಇಂಚಿನ ಪೈಪನ್ನು ಒಂದು 6 ಫೂಟ್ ಹೈಟಿಂದ ಕನೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 150 ಕೆಲವು ಫೂಟ್ ದೂರದಿಂದ ಇದು ಬಂದಿದೆ. ಹಾಗೆಯೇ ಇಲ್ಲಿ ಪ್ರೆಷರ್ ಆಗಿ 16 mm ಪೈಪ್ ಮೂಲಕ ಒಂದು 205 ಫೂಟು ದೂರ ಮತ್ತು ಒಂದು 60ರಿಂದ 70 ಫೂಟು ಹೈಟಿಗೆ ನೀರು ಈ ಒಂದು 16 mm ಪೈಪಲ್ಲಿ ಪ್ರೆಷರ್ ಆಗಿ ಹೋಗ್ತಾ ಇದೆ ಸ್ನೇಹಿತರೆ. ಇದು ಸ್ನೇಹಿತರೆ ದಿನಕ್ಕೆ 8ರಿಂದ 10,000 ಲೀಟ್ರ್ ನೀರನ್ನು ಸ್ಟೋರೇಜ್ ಮಾಡ್ತದೆ. ಹಾಗೆಯೇ ಸ್ನೇಹಿತರೆ, ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ವಿಶೇಷತೆಯಾದ ಖರ್ಚೇನು ಇರುವುದಿಲ್ಲ. ಎಲ್ಲ PVC ಅಳವಡಿಸಿದ್ದೇನೆ ಸ್ನೇಹಿತರೆ. ಈಗ ತೋರಿಸ್ತಿರುವ ಹಾಗೆ ಒಂದು ಬೀಡಿನ ಫುಟ್ಬಾಲು, ಮತ್ತೊಂದು NR ವೇರ್, ಮತ್ತೊಂದು ಚೆಕ್ ವಾಲ್, ಮತ್ತೊಂದು ನಾನ್ ನ್ಯೂಟ್ರಲ್ ವಾಲ್. ಈ ಥರ ಸಿಂಪಲ್ ಐಟಮ್ ಇರೋದ್ರಿಂದ ಹೆಚ್ಚಿಗೆ ಖರ್ಚೇನು ಬರಲ್ಲ ಸ್ನೇಹಿತರೆ. ಇಲ್ಲಿ ನಾನು ತೋರಿಸ್ತಿರುವ ಹಾಗೆ 2 ಇಂಚಿನ ಪೈಪೊಂದು ಒಂದು ಎಕ್ಸ್ಟ್ರಾ ಖರ್ಚು ಇರುತ್ತದೆ. ಮತ್ತು ಹಾಗೆ 16 mm ಒಂದು ಎಕ್ಸ್ಟ್ರಾ ಪೈಪ್ ನಮಗೆ ಎಲ್ಲಿವರೆಗೆ ಉದ್ದ ಬೇಕು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ ಸ್ನೇಹಿತರೆ. ಇದರಿಂದ ನನಗಂತೂ ತುಂಬಾ ಉಪಕಾರ ಆಗಿದೆ ಸ್ನೇಹಿತರೆ. ಒಂದು 4 ವರ್ಷದಿಂದ ನಾನು ಇದನ್ನು ಬಳಸ್ತಾ ಬಂದಿದ್ದೇನೆ. ಮಳೆಗಾಲದಲ್ಲಿ ಕರೆಂಟ್ ಇಲ್ಲದಿದ್ದರೆ ಟ್ಯಾಂಕಿ ನೀರಿರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಇದು ತುಂಬಾ ನಮಗೆ ಒಂದು ಉಪಕಾರಿಯಾಗಿದೆ ಅಂತ ಹೇಳಬಹುದು. ನೋಡಿ ವೀಕ್ಷಕರೇ, ನೀವು ನೋಡ್ತಿರೋ ಹಾಗೆ ಈ ಒಂದು 2 ಇಂಚಿನ ಪೈಪನ್ನು ನಾನು ಹಾಕ್ಕೊಂಡಿನಿಲ್ಲಿ ತಗೊಂಡು ಬಂದಿದ್ದೇನೆ. ನೋಡಿ, ಈ 2 ಇಂಚಿನ ಪೈಪ್ನಿಂದ ಬಂದ ಒಂದು 10ನೇ 1 ಅಂಶದಷ್ಟು ಮಾತ್ರ ನೀರು ಇಲ್ಲಿ ಮೇಲ್ಗಡೆ ಹೋಗ್ತಕ್ಕಂಥದ್ದು. ಯಾಕೆ ಹೇಳ್ತಿದ್ದೇನೆ ಸ್ನೇಹಿತರೆ ಅಂದರೆ, ಈ ರೀತಿಯಾಗಿ ಹಳ್ಳದಲ್ಲಿ ನಾವು ಕೊಟ್ಟಾಗ ಇನ್ನು ಕೆಳಗೆ ಉಳಿದವರು ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಅನ್ನುವಂಥ ಒಂದು ಕೆಲರ ಜನರ ಅಭಿಪ್ರಾಯ ಇದೆ ಸ್ನೇಹಿತರೆ. ಈ ರೀತಿಯಾದ ಒಂದು ಹಳ್ಳದಲ್ಲಿ ಕೊಟ್ಟರೆ ಕನೆಕ್ಷನ್ ಮಾಡಿದರೆ ಈ 2 ಇಂಚಿನ ಪೈಪಿನ ಮೂಲಕ ಏನು ಬರ್ತದಲ್ಲ ಸ್ನೇಹಿತರೆ, ಅದರ 10ನೇ 1 ಅಂಶದಷ್ಟು ನೀರನ್ನು ಮಾತ್ರ ಇದು ಮೇಲ್ಗಡೆ ತಗೊಳ್ತಕ್ಕಂಥದ್ದು. ಉಳಿದ ನೀರನ್ನು ನಾವು ಇದೇ ರೀತಿ ಕೆಳಗಡೆ ಇನ್ನೊಬ್ಬರಿಗೆ ಬಿಟ್ಕೊಡುವುದು ಒಂದು ಧರ್ಮನೂ ಕೂಡ ಆಗಿರ್ತದೆ. ಎಲ್ಲವನ್ನೂ ನಾವೇ ಬಳಸೋದಕ್ಕಾಗೋದಿಲ್ಲ. ನೀರು ಕೂಡ ಪ್ರತಿಯೊಂದು ಜೀವಿಯ ಸ್ವತ್ತು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಬೇಕು ಸ್ನೇಹಿತರೆ. ಹಾಗಾಗಿ ಈ ವೇಸ್ಟ್ ಆಗ್ತಕ್ಕಂಥ ಈ ಹಳ್ಳದಲ್ಲಿ ಬರ್ತಕ್ಕಂಥ ಸಣ್ಣ ನೀರನ್ನು ಕೂಡ ನಾವು ಸ್ಟಾಕ್ ಮಾಡಿ ಈ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಅದರಲ್ಲೂ ಕೃಷಿಕರಿಗಂತೂ ತುಂಬಾ ಉಪಕಾರ ಆಗ್ತದೆ. ಬರೀ ಟ್ಯಾಂಕಿಗಷ್ಟೇ ಅಲ್ಲ, ಮನೆ ಬಳಕೆಗಷ್ಟೇ ಅಲ್ಲ, ಕೊಟ್ಟಿಗೆಗಿರ್ಬೋದು, ಗಿಡಗಳಿಗಿರ್ಬೋದು, ಇನ್ನಿತರೆ ಇದೇ ರೀತಿ ನಾನು ಮುಂದೆ ತೋರಿಸ್ತೇನೆ ಯಾವ ರೀತಿ ನಾನು ಟ್ಯಾಂಕಿಗೆ ಅಪ್ಲೋಡ್ ಮಾಡಿದ್ದೇನೆ ಹೇಳೋದನ್ನು. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಿಂದ ದೊಡ್ಡ ಜಾಗವನ್ನು ಟ್ಯಾಂಕನ್ನು ಒಂದು ಮಾಡಿಕೊಂಡ್ರೆ ತುಂಬಾ ನೀರನ್ನು ಸ್ಟೋರೇಜ್ ಮಾಡ್ಬೋದು. ದಿನಕ್ಕೆ 12,000 ಲೀಟ್ರ್ ನೀರಂದ್ರೂ ಸುಮ್ಮನೆ ಆಗಲ್ಲ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಯಾವ ರೀತಿ ಇಲ್ಲಿ ಹೋಗಿದೆ, ಟ್ಯಾಂಕಿಗೆ ಅಪ್ಲೋಡ್ ಆಗಿದೆ ಹೇಳೋದ್ರ ಬಗ್ಗೆ ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ. ನೋಡಿ ಸ್ನೇಹಿತರೆ, ಇದೇ ರೀತಿ ವಾಲು 60ರಿಂದ 70 ಫೂಟು ಅಂತರದವರೆಗೆ ಹೋಗಿದೆ. ಈಗ ಇಲ್ಲಿ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಆಳದಿಂದ ಇಲ್ಲಿ ಟ್ಯಾಂಕಿಗೆ ಬಂದು ಅಪ್ಲೋಡ್ ಆಗ್ತಾಯಿದೆ. ಸ್ನೇಹಿತರೆ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ.